ನೋಡಬೇಕು. ಎಲ್ಲ ಏಜವ್ರಿಗೂ ತುಂಬ ಕನೆಕ್ಟ್ ಆಗುವಂಥ ಮೂವಿ ಅದು. ಒಂದು 20 ನಿಮಿಷ ಕ್ಲೈಮ್ಯಾಕ್ಸ್ ಬಗ್ಗೆ 100% ಬೇರೆಯವ್ರಿಗೆ ಹೇಳ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಸೆಂಟಿಮೆಂಟ್ಸ್ನ ನಾವು ತೋರಿಸ್ದಾಗ್ಲೇ ಜನಕ್ಕೂ ಇಷ್ಟ ಆಗೋದು, ವೆರ್ ದೇ ಗೆಟ್ ಕನೆಕ್ಟೆಡ್ ವಿತ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ದಿ ಹೋಲ್ ಸ್ಟೋರಿ. ಎರಡು ಕಡೆ ನಮಗೆ ಚಿಕ್ಕದಾಗಿ ಬೇಜಾರಾಯಿತು. ಅವರು ಡೈಲಾಗ್ ಡೆಲಿವರಿ ಮಾಡ್ತಾರಲ್ಲ, ಪಕ್ಕ ಎಷ್ಟು ಥರ ಅನ್ನಿಸ್ತಾರೆ, ನೋಡೋಕ್ಕೂ ಹಂಗೆ ಅನ್ನಿಸ್ತಾರೆ. ಇಷ್ಟಪಡ್ತೀನಿ. ಈ ನಮ್ಮ ಮೂವಿ ಬಂದು ಯಾಕೆ ನೋಡಬೇಕು ಅಂತ ಪ್ರಶ್ನೆ ಆದರೆ, ನಮ್ಮ ಮೂವಿನಲ್ಲಿ ಇಟ್ಸ್ ಅ ರೋಲರ್ ಕೋಸ್ಟರ್. ಹಿಂಗೆ ಸುಯ್ ಅಂತ ಹೆಂಗೆ ಹೋಗಿ ಹಿಂಗೆ ಇಳಿದು ಹಿಂಗೆ ತಿರುಗಿ ಹೆಂಗೆ ಹೋಗಿ ಬರುತ್ತೆ. ಸೊ ಆ ಫುಲ್ ಮಜಾ ಬರುತ್ತೆ, ಆ ರೈಡಿನ ಮಜಾ ಕೊಡುತ್ತೆ ನಿಮಗೆ ಈ ಮೂವಿ. ಎಲ್ಲ ಥರದ ಎಮೋಷನ್ಸು, ಎಲ್ಲ ಥರದ ಲೈಫ್ನ ಸಿಚುವೇಶನ್, ಚೈಲ್ಡ್ಹುಡ್, ಮಿಡಲ್ ಏಜು, ಫ್ಯಾಮಿಲಿ, ಲವ್, ಕಾಲೇಜು, ಸ್ಕೂಲು, ಆಮೇಲೆ ಕೆಲಸ, ಎಷ್ಟು ಸ್ಟ್ರೆಸ್ ಇರುತ್ತೆ. ಕೆಲಸ ಇದ್ದರೆ ಸ್ಟ್ರೆಸ್ ಇರುತ್ತೆ, ಕೆಲಸ ಇಲ್ಲ ಅಂದರೆ ಎಷ್ಟು ಸ್ಟ್ರೆಸ್ ಇರುತ್ತೆ. ಫ್ಯಾಮ್ಲಿನ ಹೆಂಗೆ ಹ್ಯಾಂಡಲ್ ಮಾಡೋದು, ಲೈಫಲ್ಲಿ ಸಂಬಂಧಗಳನ್ನ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಎಲ್ಲದ್ರ ಬಗ್ಗೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಹಾಗಾಗಿ ನಾವು ಮೂವಿನ ಬಂದು ನೋಡಬೇಕು. ಎಲ್ಲ ಏಜವ್ರಿಗೂ ತುಂಬ ಕನೆಕ್ಟ್ ಆಗುವಂಥ ಮೂವಿ ಅದು. ಡ್ಯೂರೇಷನ್ ಬೆಸ್ಟ್ ಯಾವ್ದು ಸಜೆಸ್ಟ್ ಮಾಡ್ತೀನಿ, ಈ ಒಂದಷ್ಟು ನಿಮಿಷಗಳು ಈ ಸಿನಿಮಾ ಒಂದು ಹೊರಗಡೆ ಆಡಿಯನ್ಸ್ ಯಾರು ನೋಡ್ತಾರಲ್ಲ ಈ ಸಿನಿಮಾನ, ಅವ್ರು ಹೊರಗಡೆ ಹೋಗಿ ಒಂದು 20 ನಿಮಿಷ ಕ್ಲೈಮ್ಯಾಕ್ಸ್ ಬಗ್ಗೆ 100% ಬೇರೆಯವ್ರಿಗೆ ಹೇಳ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಸಿನಿಮಾ ಆಚೆ ಯಾರಾದರೂ ಮಾತಾಡ್ತಾರೆ ಅನ್ನೋದಾದರೆ ನಮ್ಮ ಸಿನಿಮಾ ಬಗ್ಗೆ 100% ಕ್ಲೈಮ್ಯಾಕ್ಸ್ 20 ನಿಮಿಷದ ಬಗ್ಗೆ ಮಾತಾಡೇ ಆಡ್ತಾರೆ. ಸಿನಿಮಾದಲ್ಲಿ ಸೆಂಟಿಮೆಂಟ್ ಏನಕ್ಕೆ ಅಂತ ಅಂದರೆ, ನಮ್ಮ ಡೈಲಿ ಲೈಫಲ್ಲೂ ತುಂಬ ಸೆಂಟಿಮೆಂಟ್ಸ್ ಇರುತ್ತೆ. ಜಗತ್ತು ನಡೀತಿರೋದೇ ಸೆಂಟಿಮೆಂಟ್ ಮೇಲೆ. ಸೊ ಆ ಸೆಂಟಿಮೆಂಟ್ಸ್ನ ನಾವು ತೋರಿಸ್ದಾಗ್ಲೇ ಜನಕ್ಕೂ ಇಷ್ಟ ಆಗೋದು, ವೆರ್ ದೇ ಗೆಟ್ ಕನೆಕ್ಟೆಡ್ ವಿತ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ದಿ ಹೋಲ್ ಸ್ಟೋರಿ. ಹಾಗಾಗಿ ಸೆಂಟಿಮೆಂಟ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಜನರು ತುಂಬ ಸೈಲೆನ್ಸಲ್ಲಿ ಸ್ಕ್ರೀನ್ನ ಅಂದರೆ ಸಿನಿಮಾನ ನೋಡ್ತಿದ್ರು. ಅದಕ್ಕೆ ಆ ಕಾರಣ ಸೆಂಟಿಮೆಂಟ್ಸ್ ಜೊತೆಗೆ ಕಾಮಿಡಿ ಜೊತೆಗೆ ಎಮೋಷನ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ನಾವು ಸೆನ್ಸಾರ್ ಸರ್ಟಿಫಿಕೇಟ್ಗೋಸ್ಕರ ಒಂದೆರಡು ಕಡೆ ಕಾಂಪ್ರ ಆಗ್ಬಿಟ್ವಿ. ನಮಗೆ ಯು ಬಾರ್ ಏನೇ ಬೇಕಿತ್ತು, ಎ ಸರ್ಟಿಫಿಕೇಟು ಮತ್ತು ಇನ್ನೊಂದು ಅದು ಬೇಕಿರಲಿಲ್ಲ ನಮಗೆ. ಸೊ ಸೆನ್ಸಾರಿಂದ ಒಂದೆರಡು ಕಡೆ ನಮಗೆ ಚಿಕ್ಕದಾಗಿ ಬೇಜಾರಾಯಿತು. ಅದು ಬಿಟ್ಟರೆ ಸರ್ ಕತೆ ನಾನು ಏನು ಅಂದ್ಕೊಂಡಿದ್ದೆ 100% ಹಾಗೆ ಬಂದಿದೆ. ಎಲ್ಲೆಲ್ಲಿ ಜನ ನಗ್ತಾರೆ ಅಂದ್ಕೊಂಡಿದ್ದೆ ಅಲ್ಲೇ ನಕ್ಕಿದ್ದಾರೆ, ಎಲ್ಲಿ ಫೀಲ್ ಮಾಡ್ತಾರೆ ಅಂತಿದ್ದೆ ಅಲ್ಲಿ ಫೀಲ್ ಮಾಡಿದ್ದಾರೆ. ಸಾಂಗ್ಸ್ಗಳಿಗೆ ಯಾರೂ ಎದ್ದು ವಾಶ್ರೂಮ್ಗೆ ಹೋಗಿಲ್ಲ. ಅದೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ಎಂಜಾಯ್ ಮಾಡಿದ್ರು ಸರ್ ಜನ. ಸಾಕು, ನನಗೆ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬರೀಬೇಕಾದ್ರೆ, ಅದಕ್ಕಿಂತ ಜಾಸ್ತಿ ಸಿಕ್ತು. ನನಗೆ ಖುಷಿ ಇದೆ ಸರ್, ಓವರಾಲ್ ತೃಪ್ತಿ ಇದೆ. 1% ಕೂಡ ಕಡಿಮೆ ಮಾಡಿಲ್ಲ ನಾವು ಈ ಸಿನಿಮಾದಲ್ಲಿ. ಈವನ್ ಎಮೋಷನಲ್ ಆಗಲಿ, ಖುಷಿಲಾಗಲಿ, ಕಾಮಿಡಿಲಾಗಲಿ, ಸಾಂಗ್ಸಲ್ಲಾಗಲಿ, ಫೈಟಲ್ಲಾಗಲಿ ಎಲ್ಲದೂ ಕೂಡ ಟ್ರೈ ಮಾಡಿದ್ದೀವಿ. ಒಂದು ಹೊಸ ಟೀಮ್ ಹೊಸಬ್ರು ಏನು ಮಾಡಿರ್ತಾರೋ ಆ ಹೊಸಬ್ರದ್ದು ಒಂದು ಲೈನ್ ಇರುತ್ತಲ್ಲ, ಆ ಗ್ರಾಫ್ನ ನಾವು ಒಂದು ಸ್ವಲ್ಪ ಮೇಲೆ ತೊಗೊಂಡೋಗಿದ್ದೀವಿ. ದಯವಿಟ್ಟು ಬಂದು ನೋಡಿ. ಬಗ್ಗೆ ಹೇಳಿದ್ರೆ ಮತ್ತೆ ಇಲ್ಲಿ ಸೆನ್ಸರ್ ಅವ್ರಿಗೆ ಟಕ 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 ಅನಿಸ್ತಾರೆ. ಏನಿಲ್ಲ, ಆರಾಮಾಗಿ. ಯಾಕೆ ಕೈ ನಡುಕ್ತಿದೆ? ಇಲ್ಲ, ಆರಾಮಾಗಿ ಫುಲ್ ಕ್ಲೋಸ್ ಆಗಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಫೀಮೇಲ್ ಆರ್ಟಿಸ್ಟ್ ಇರ್ಬೋದು, ಮೇಲ್ ಆರ್ಟಿಸ್ಟ್ ಇರ್ಬೋದು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟರು. ಅಂದರೆ ಹೊರಗಡೆನೇ ನಾವು ಮಿಂಗಲ್ ಆಗಿಬಿಟ್ರು. ಹಿಂಗಲ್ಲಿ ನೋಡಿದಾಗ ಇವಾಗ ನಿಮ್ಮನ್ನ ಎಷ್ಟು ಥರ ಕಾಣಿಸ್ತೀರ ನೀವು? ಜನ ಎಲ್ಲ ಅದೇ ಹೇಳ್ತಾರಲ್ಲ, ಈ ಕ್ವಶನ್ ಅದ್ರ ಬಗ್ಗೆ. ಇಲ್ಲ, ಯಶ್ ಅವರು ಎಷ್ಟು ಥರ ಕಾಣಿಸ್ತಾರೆ, ನಾನು ನನ್ನ ಥರ ಕಾಣಿಸ್ತೀನಿ. ಬಟ್ ವಾಯ್ಸು, ಡೈಲಾಗು, ಲುಕ್ಕು ಅಲ್ಲ ಮೇಡಮ್, ನೀವು ಹೇಳಿ, ಕಾಣಿಸ್ತಿಲ್ಲ ಅವರು? ನನಗೆ ಅವರು ಡೈಲಾಗ್ ಡೆಲಿವರಿ ಮಾಡ್ತಾರಲ್ಲ, ಪಕ್ಕ ಎಷ್ಟು ಥರ ಅನ್ನಿಸ್ತಾರೆ, ನೋಡೋಕ್ಕೂ ಹಂಗೆ ಅನ್ನಿಸ್ತಾರೆ. ಅವ್ರು ಎಷ್ಟು ಫ್ಯಾನು, ಅದಕ್ಕೆ ಆ ಥರ ಕಾಣಿಸ್ತಾರೆ. ಬಟ್ ಅವರೇ ಕೀಪ್ ಇಟ್ ಅಪ್. ಇವ್ರು ಇಲ್ಲಿ ಸಿನಿಮಾದಲ್ಲಿ ಎಷ್ಟು ಮಾತಾಡಿದ್ರು, ಲೈವಲ್ಲಿ ಅಂದರೆ ಜನರಲಿ ಅವ್ರು ಅಷ್ಟು ಮಾತಾಡೋದೇ ಇಲ್ಲ. ನಾನು ಅದನ್ನೇ ಹೇಳಕ್ಕೆ ಬಂದೆ, ಚೆನ್ನಾಗಿ ಮಾತಾಡಿಸಿ ಅಂತ ಹೇಳಕ್ಕೆ ಬಂದೆ ನಾನು.